ನಮಸ್ತೆ ಎಲ್ಲ ನನ್ನ ಜನತೆಗೆ. ಆದರೆ ಈಗ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಕೆಲವರು ಮನೆ ಕಟ್ಟೋ ಪ್ರಯತ್ನ ಮಾಡ್ತಾರೆ, ಜಾಗ ತಗೊಳ್ಳೋವಂಥ ಪ್ರಯತ್ನ ಮಾಡ್ತಾರೆ. ಆ ಜಾಗದಲ್ಲಿ ಮುಖ್ಯವಾಗಿ ನೀವು ಯಾವ ಗ್ರಹಕ್ಕೆ ಸಂಬಂಧಪಟ್ಟಿದೆ ಆ ಭೂಮಿ, ಅದನ್ನು ನೀವು ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡಿ. ಎರಡನೇದಾಗಿ ಏನು ಅಂತ ಹೇಳಿದ್ರೆ, ಆ ಜಾಗದಲ್ಲಿ ಸರ್ಪ ಏನಾದರೂ ಸತ್ತಿದೆಯಾ, ಇಲ್ಲಾದರೂ ಏನಾದರೂ ಮನಸ್ಸಿನ ಮೂಳೆ ಏನಾದರೂ ಇದೆಯಾ. ಯಾಕೆಂದರೆ ಎಷ್ಟೋ ಜನ ಅಮ್ಮ ನಾವು ಮನೆ ಕಟ್ಟಿದ್ದು ಸೈಟ್ ತೊಗೊಂಡ್ವಿ, ಎಲ್ಲ ಮಾಡಿದ್ವಿ ಅಮ್ಮ, ಮನೆ ಕಟ್ಟುವಂಥ ಟೈಮಲ್ಲಿ ಈ ರೀತಿ ಸ್ವಲ್ಪ ಪ್ರಾಬ್ಲಮ್ ಆಯ್ತಮ್ಮ, ಹಣ ಕಾಸಿಗೆ ತುಂಬ ಮುಗ್ಗಟ್ಟಾಯಿತು ಅಂದರೂ ಪ್ರಯತ್ನ ಮಾಡಿ ಮನೆ ಕಟ್ಟಿದ್ವಿ, ಈಗ ಆ ಮನೇಲಿ ವಾಸ ಮಾಡೋಕ್ಕಾಗ್ತಿಲ್ಲ, ಆ ಮನೇನ ಮಾರಬೇಕು ಅಂತ ಇದ್ದೀವಮ್ಮ ಅಂತ ಹೇಳಿದಾಗ, ಅಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ಒಂದು ಸರ್ಪ ಸತ್ತಿರುತ್ತೆ, ಇಲ್ಲ ಯಾವುದಾದ್ರೂ ಮೂಳೆ ಇರುತ್ತೆ, ಇಲ್ಲ ಆ ಜಾಗ ಬಂದು ಕೆಲವು ನೀಚ ಗ್ರಹಗಳಿಗೆ ಆಧಾರವಾಗಿರುತ್ತೆ. ಅಂಥ ಟೈಮಲ್ಲಿ ಮನೆ ಕಟ್ಟಿದಾಗ ಏನಾಗುತ್ತೆ ಅಂದ್ರೆ ಅಂಥ ಜಾಗದಲ್ಲಿ ತುಂಬ ತೊಂದರೆಗಳಾಗ್ತದೆ. ಇದನ್ನು ನೀವು ಪರಿಶೀಲನೆ ಮಾಡ್ಕೊಳ್ಳಿ. ನಮಸ್ತೆ.